ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಉಲ್ಲನ್ನಿನ ಮೂರನೇ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಕ್ರೋಶೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಆಲ್ರೆಡಿ ಮಾಡ್ಕೊಂಬಂದಿದ್ದೀರಾ ಅಂತ ಅನ್ಕೊತಾ ಇದ್ದೀರಾ? ನೀವು ಹಿಂದಿನ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನೋಡಿ, ನಾನು ಅದರಲ್ಲಿ ಸಿಂಗಲ್ ಕ್ರೋಶೆಯನ್ನು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಸಿಂಗಲ್ ಕ್ರೋಶೆಯಲ್ಲಿ 2 ಸ್ಟೆಪ್ಪನ್ನು ಹಾಕಿರೋಂಥ ಡಿಸೈನ್ ಇದು. 2 ಸ್ಟೆಪ್ಪನ್ನು ಹಾಕ್ಬೋದು ಅಂದ್ಕೊಂಡು ಹೇಳಿದ್ದೆ ಅಷ್ಟೇ. ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅಂತ ಇನ್ ಡೀಟೇಲ್ ಆಗಿ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡಿ ಇವತ್ತಿನ ಡಿಸೈನ್ ಡಬಲ್ ಕ್ರೋಶೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇದರ ಮೇಲ್ಗಡೆನೇ ತೋರಿಸೋಣ. ಏನಕ್ಕೆ ಅಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡು ನಾನಿವತ್ತು ಇದರ ಮೇಲ್ಗಡೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅಂತ ಅಲ್ಲೂ ಕೂಡ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಆಲ್ರೆಡಿ ಸಿಂಗಲ್ ಕ್ರೋಶೆಯನ್ನು 2 ಸ್ಟೆಪ್ಸ್ ಹಾಕಿದ್ದೀನಿ ನೋಡಿ. ಇದು ಈ ರೀತಿಯಾಗಿ ಕಾಣ್ತಾ ಇದೆ. ಈಗ ನಾವು ಡಬಲ್ ಕ್ರೋಶೆಯನ್ನು ಹಾಕಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಹಾಕಬೇಕು ಅಂತ ನೋಡೋಣ. ಇಲ್ಲಿ ನಾವು ಮೊದಲನೇದಾಗಿ ಫಸ್ಟು ನಾವು ಚೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ನಾವು ಚೈನನ್ನು ಹಾಕ್ಕೊಬೇಕು. ಈಗ ಇದರ ಮೇಲ್ಗಡೆನೇ ನಾನು ಡಬಲ್ ಕ್ರೋಶೆಯನ್ನು ಹಾಕಿ ತೋರಿಸ್ತೀನಿ, ಮತ್ತು ಚೈನ್ ಹಾಕಿ ಕೂಡ ನಿಮಗೆ ತೋರಿಸ್ತೀನಿ ಸ್ವಲ್ಪ. ಈಗ ನಾವು ಡಬಲ್ ಕ್ರೋಶೆಯಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಫಸ್ಟು ನಾವು 2 ಚೈನನ್ನು ಈ ರೀತಿ ಡಿಸೈನಿನ ಮೇಲ್ಗಡೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಮೆಥಡನ್ನು ಫಾಲೋ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಡಿಸೈನಿನ ಮೇಲ್ಗಡೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಈಗ ಅರ್ಧ ಡಿಸೈನನ್ನು ಹಾಕ್ಬಿಟ್ಟಿರ್ತೀವಿ, ನೆಕ್ಸ್ಟ್ ಸ್ಟೆಪ್ಪು ನಮಗೆ ಡಬಲ್ ಕ್ರೋಶೆ ಬೇಕಾಗಿರುತ್ತೆ. ಆವಾಗ ನಾವು ಈ ಮೆಥಡನ್ನು ಯೂಸ್ ಮಾಡಬೇಕು. ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, 2 ಚೈನನ್ನು ಹಾಕ್ಕೋಬೇಕು. ಆಯಿತಾ? ಆ ನಂತರ ಏನು ಮಾಡಬೇಕು, ಕ್ರೋಶದ ಮೇಲ್ಗಡೆ ಒಂದು ದಾರ ಬರೋ ರೀತಿಯಲ್ಲಿ ಸುತ್ಕೊಬೇಕು. ಆಮೇಲೆ ಫಸ್ಟ್ ಚೈನಿನ ಒಳಗಡೆ ನಾವು ಸಿಂಗಲ್ ಕ್ರೋಶೆಯನ್ನು ಹಾಕಿದ್ವಲ್ಲ, ಅದೇ ರೀತಿ ಫಸ್ಟ್ ಚೈನಿನ ಒಳಗಡೆ ಕ್ರೋಶವನ್ನು ಹಾಕಿ ಈ ದಾರವನ್ನು ತಗೋಬೇಕು. ಈಗ ನೋಡಿ, 3 ದಾರ ಕ್ರೋಶದ ಮೇಲ್ಗಡೆ ಇದೆ. ಈಗ ಏನು ಮಾಡಬೇಕು, 2 ದಾರವನ್ನು ಫಸ್ಟ್ ತೆಗಿಬೇಕು, ಆ ನಂತರ 2 ದಾರವನ್ನು ನಾವು ತೆಗಿಬೇಕು. ನೋಡಿ, ಈ ರೀತಿಯಾಗಿ ಕಾಣುತ್ತೆ ನೋಡಿ. ಫಸ್ಟಿಗೆ ಮಾತ್ರ ನಾವು ಚೈನ್ ಹಾಕಬೇಕು. ಈಗ ನೆಕ್ಸ್ಟಿಂದ ಏನು ನಾವು ಚೈನ್ ಹಾಕೋದಿಲ್ಲ, ಜಸ್ಟ್ ಕ್ರೋಶದ ಮೇಲೆ ದಾರವನ್ನು ಸುತ್ಕೊತೀವಿ, ನೆಕ್ಸ್ಟ್ ಚೈನಿನ ಒಳಗಡೆ ಹಾಕ್ತೀವಿ, ಆಮೇಲೆ 3 ದಾರ ಕ್ರೋಶದ ಮೇಲೆ ಬರುತ್ತೆ. ಹೀಗೆ ಕ್ರೋಶದ ಮೇಲೆ ಮತ್ತೊಂದು ದಾರವನ್ನು ಸುತ್ತಕೊಂಡು ಫಸ್ಟು 2 ದಾರದ ಮುಂದೆ ಇರುವ 2 ದಾರವನ್ನು ಕ್ರೋಶದಿಂದ ಹೊರಗಡೆ ತೆಗಿತೀವಿ. ಆಗ ಮತ್ತೆ ಇಲ್ಲಿ 2 ದಾರ ಉಳಿಯುತ್ತೆ. ಮತ್ತೆ ಕ್ರೋಶಕ್ಕೆ ದಾರವನ್ನು ಸುತ್ತಕೊಂಡು ಈ 2 ದಾರವನ್ನು ತೆಗಿತೀವಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಫಸ್ಟು ನಾವು ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಬೇಕು, ಚೈನಿನ ಒಳಗಡೆ ಕ್ರೋಶವನ್ನು ಹಾಕಬೇಕು, ದಾರವನ್ನು ಆ ಚೈನಿನ ಒಳಗಡೆ ತಗೋಬೇಕು. ಆಗ ನಮಗೆ 3 ದಾರಗಳು ಆಗುತ್ತೆ. ಆ 3 ದಾರದಲ್ಲಿ ಈ ಮುಂದೆ ಇರುವ ಈ 2 ದಾರವನ್ನು ಫಸ್ಟು ದಾರ ತಗೊಂಡು ತೆಕ್ಕೊಬೇಕು. ಆ ನಂತರ ಇಲ್ಲಿ 2 ದಾರ ಆಗುತ್ತೆ. ಈ 2 ದಾರವನ್ನು ಕೂಡ ಕ್ರೋಶದಿಂದ ತೆಗಿಬೇಕು. ಆವಾಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ತುಂಬ ಈಸಿ ಇದೆ ಫ್ರೆಂಡ್ಸ್. ಫಸ್ಟು ಕ್ರೋಶದ ಮೇಲೆ ದಾರ ಸುತ್ಕೊಬೇಕು, ಚೈನಿನ ಒಳಗಡೆ ಕ್ರೋಶವನ್ನು ಹಾಕಿ ಎಡಗಡೆ ಕೈಯಲ್ಲಿ ಇರುವ ದಾರವನ್ನು ತೆಕ್ಕೊಬೇಕು. ಆವಾಗ ಕ್ರೋಶದ ಮೇಲೆ 3 ದಾರ ಆಗುತ್ತೆ. ಮುಂದೆ ಇರುವ 2 ದಾರವನ್ನು ಕ್ರೋಶದ ಮೇಲೆ ದಾರವನ್ನು ತಗೊಂಡು
2 ದಾರವನ್ನು ತೆಗಿಬೇಕು. ಆನಂತರ ಕ್ರೋಶದ ಮೇಲೆ 2 ದಾರ ಆಗುತ್ತೆ. ಅದನ್ನು ಕೂಡ ಈ ದಾರ ತೆಗೆದುಕೊಂಡು 2ವನ್ನು ತೆಗಿಬೇಕು. ಆವಾಗ ನಮಗೆ ಡಬಲ್ ಕ್ರೋಶೆ ರೆಡಿ ಆಗುತ್ತೆ. ನಾನೀಗ ನಿಮಗೆ ಚೈನ್ ಹಾಕಿ ಇದು ಪೂರ್ತಿ ಆದಮೇಲೂ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈಗ ಚೈನ್ ಹಾಕಿ ಫಸ್ಟಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವು ಮುಂಚೆ ಹೇಳಿದ ರೀತಿಯಲ್ಲಿ ನಾವು ಯಾವುದೇ ಡಿಸೈನನ್ನು ಹಾಕಬೇಕು ಅಂತಂದರೂ ಕೂಡ ನಮಗೆ ಮೇಯ್ನಾಗಿ ಚೈನು ಬೇಕಾಗತ್ತೆ. ಅದಕ್ಕೆ ಒಂದು 10-15 ಚೈನನ್ನು ನಾವಿಲ್ಲಿ ಹಾಕ್ಕೊಂಡ್ಬಿಡೋಣ. ಈಸಿಯಾಗಿ ಮಾಡುವಂಥ ಡಿಸೈನು. ನೀವು ಉಲ್ಲನ್ನನ್ನು ಕಲಿತರೂ ಕೂಡ ಸ್ಯಾರಿ ಕುಚ್ಚಿನ ಸ್ಯಾರಿ ಕುಚ್ಚನ್ನು ಕೂಡ ನೀವು ಕ್ರೋಶದಲ್ಲಿ ಮಾಡಬಹುದು. ನಿಮಗೆ ಸ್ಯಾರಿ ಕುಚ್ಚಿನ ವಿಡಿಯೋ ಬೇಕು ಅಂತ ಇರಲಿ, ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಮರಿಬೇಡಿ. ನೋಡಿ, ಇಲ್ಲೊಂದಿಷ್ಟು ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಡೈರೆಕ್ಟ್ ನಾವು ಕ್ರೋಶದ ಮೇಲ್ಗಡೆ ದಾರವನ್ನು ಪೋಣಿಸ್ಕೊತೀವಿ. ಇಲ್ಲಿ 1, 2 ಚೈನನ್ನು ಬಿಟ್ಟು 3ನೇ ಚೈನಿಗೆ ಡೈರೆಕ್ಟಾಗಿ ಚೈನಿನ ಒಳಗಡೆ ಕ್ರೋಶವನ್ನು ಹಾಕಿ ದಾರವನ್ನು ತಗೊತೀವಿ. ನೋಡಿ, ಹೀಗೆ ಇಲ್ಲಿ 2 ಚೈನನ್ನು ಬಿಡಬೇಕು ಅಂತ ಹೇಳಿದೆ. ಈಗ ನಾವು ಅಲ್ಲಿ ಏನು ಮಾಡಿದ್ವಿ, ಈ ಡಿಸೈನಲ್ಲಿ 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡ್ವಿ, ಅಷ್ಟೇ ಡಿಫ್ರೆನ್ಸು. ನಾವು ಮುಂದುವರಿಸ್ಬೇಕಾದ್ರೆ ಎಕ್ಸ್ಟ್ರಾ ಚೈನನ್ನು ಹಾಕ್ಕೊಬೇಕು. ಇಲ್ಲ ನಾವು ಇಲ್ಲಿ ಡೈರೆಕ್ಟಾಗಿ ಮಾಡ್ತಿದ್ದೀವಿ ಅಂದರೆ 2 ಚೈನನ್ನು ಬಿಡಬೇಕು ಅಷ್ಟೇ, ಮತ್ತಿನ್ನೇನು ಡಿಫ್ರೆನ್ಸ್ ಇಲ್ಲ. ಆಮೇಲೆ ಸೇಮ್ ಬಾಕಿದಷ್ಟು ಕೂಡ ಸೇಮ್ ಆಗ್ತಾ ಬರುತ್ತೆ. ನೋಡಿ, ಈಸಿಯಾಗಿ ಮಾಡುವಂತಹ ಡಿಸೈನ್ ಇದು. ಉಲ್ಲನ್ನಲ್ಲಿ ಮೇನ್ ಸ್ಟಿಚ್ ಇದಾಗುತ್ತೆ. ನಾನು ನಿಮಗೆ ಇದನ್ನು ಪೂರ್ತಿ ಮಾಡ್ಕೊಂಬರ್ತೀನಿ ಮತ್ತು ಇದನ್ನು ಕೂಡ ಪೂರ್ತಿ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಈಗ ಇದನ್ನು ಮುಗಿಸಿದೆ. ನಾವೀಗ ಲಾಸ್ಟ್ ನಮಗೆ ಇಲ್ಲಿಗೆ ನಾಟ್ ಹಾಕಬೇಕು. ನಮ್ದು ಇಲ್ಲಿ ಮುಗೀತು ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು, ದಾರವನ್ನು ಹೀಗೆ ಎಳ್ಕೊಂಡು ಕಟ್ ಮಾಡ್ಕೊಬೇಕು. ನೋಡಿ, ಈ ದಾರ ಹೀಗೆ ಎಳೆದ್ರೆ ಈ ದಾರ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ 2 ಸರಿ ಹೀಗೆ ಒಳಗಡೆಯಿಂದ ಹಾಕಿ ಟೈಟ್ ಎಲ್ಲಿರುತ್ತಲ್ಲ ಅಲ್ಲಿ ಹಾಕಬೇಕು. ಹೀಗೆ ಎಳೆದ್ರೆ ನಮ್ಮ ದಾರ ಬಿಚ್ಕೊಳ್ಳೋದಿಲ್ಲ. ನೋಡಿ, ಡಬಲ್ ಕ್ರೋಶೆ ಇದಾಗಿತ್ತು. ಈಗ ಇದನ್ನು ಕೂಡ ಪೂರ್ತಿ ಮಾಡಿಕೊಂಡು ಸೇಮ್ ಇದರಂಗೆ ಬರುತ್ತೆ. ನಾವಿಲ್ಲಿ ಸಿಂಗಲ್ ಕ್ರೋಶೆ 2 ಹಾಕಿದ್ರಿಂದ ಇಲ್ಲಿ ಹೈಟ್ ಜಾಸ್ತಿ ಬರುತ್ತೆ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಮತ್ತು ನಿಮಗೆ ಏನನ್ನು ಕಲಿಬೇಕು, ವೇಸ್ಟ್ ಕ್ಲಾತಿಂದ ಸುಮಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಅಂಥದ್ದನ್ನೆಲ್ಲ ಬೇಕು, ಇನ್ನೂ ಜಾಸ್ತಿ ಬೇಕು, ಪೌಚ್ಗಳು ಹೊಲಿಯೋದು ಬೇಕು, ಬ್ಯಾಗ್ಗಳೆಲ್ಲ ಬೇಕು ಅಂತೆಲ್ಲ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರೆತೆ. ಏನಪ್ಪ ಅಂತಂದರೆ ನಾವು ಹೀಗೆ ಡಬಲ್ ಕ್ರೋಶೆ ಹಾಕಬೇಕಾದ್ರೆ ಚೈನಿಗೆ ಸಿಂಗಲ್ ಕ್ರೋಶೆ ಹಾಕಬೇಕಾದ್ರೂ ನಾನು ಮೆನ್ಷನ್ ಮಾಡಬೇಕಿತ್ತು. ಏನಪ್ಪ ಅಂತಂದರೆ ನಾವು 1 ಚೈನಿನ ಒಳಗಡೆ ಕ್ರೋಶವನ್ನು ಹಾಕಬೇಕು ಅಂತ. ಈಗ ಒಂದು ಎಲ್ಲೋ ಮಿಸ್ ಆಗಿ ನಾವು ಎಲ್ಲೋ ನೋಡ್ತಾ ಮಾಡ್ತಾ ಇದ್ದೀವಿ ಅಂತಂದವಾಗ ಒಂದೇ ಚೈನಿನ ಒಳಗಡೆ ನೋಡಿ, ನಾನು ಇಲ್ಲಿ ಹಾಕಿದ್ದೀನಿ. ಈಗ ಇದರ ಒಳಗಡೆನೆ ನಾವು ಇನ್ನೊಂದು ಸತಿ ಕ್ರೋಶವನ್ನು ಹಾಕಿದರೆ ಅದು ಸ್ವಲ್ಪ ನಮಗೆ ಫೋಲ್ಡ್ ಆದ ರೀತಿಯಲ್ಲಿ ಆಗುತ್ತೆ. ಅದಕ್ಕಾಗಿ ಅದೊಂದು ಗಮನ ಇಟ್ಕೊಂಡು ನೋಡಿಕೊಂಡು ಮಾಡಿ. ಅದೇ ರೀತಿಯಾಗಿ ಅಂದರೆ ಒಳಗಡೆನೇ ಬರುವಂತಹ ಡಿಸೈನ್ಗಳು, ಒಂದೇ ಹೋಲ್ ಒಳಗಡೆ ಬರುವಂತಹ ಡಿಸೈನ್ಗಳು ಕೂಡ ತುಂಬ ಇದ್ದಾವೆ. ಆ ರೀತಿ ಡಿಸೈನನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟು.
ಮತ್ತು ನೀವು ಯಾವ್ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಹಾಕಲಿಕ್ಕೆ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನೋಡಿ, ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.